ನಿಮಗೆ ಆಲ್ರೆಡಿ ಗೊತ್ತಿರಂಗ ಗಿಲ್ಲಿ ಅಣ್ಣ ಬಿಗ್ ಬಾಸ್ ನ ಗೆದ್ದಾನ. ಗಿಲ್ಲಿ ಗೆಲುವನ್ನ ನೋಡಿ ಬಾಳ ಉರ್ಕೊಂಡ್ರಂತ ವ್ಯಕ್ತಿ ನಮ್ ಡಾಗ್ ಸತೀಶ್. ಅಲ್ಲ ನಿಮಗೆ ಯಾರು ಗೆಲ್ಬೇಕು? ಅಲ್ಲ ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು. ನಾನು ಇನ್ ಮಿಕ್ಕಿದವರೆಲ್ಲ ಯಾರ ಗೆಲ್ಬಹುದು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಗ್ ಬಾಸ್ ಇನ್ ಕ್ರೇಜು ಬಹಳ ಜಾಸ್ತಿನ ಇತ್ತು. ಹಬ್ಬ ತೋರಿಸ್ತಾ ಮಾರಿಯಪ್ಪ ಬನ್ನಿ ತೋರಿಸ್ತೀನಿ. ಇದಕ್ಕ ರೀಸನ್ ಏನಂದ್ರ ಗಿಲ್ಲಿ ಅಷ್ಟೊಂದು ಚೆನ್ನಾಗ 3 ತಿಂಗಳು ಜನರಿಗೆ ಎಂಟರ್ಟೈನ್ ಮಾಡಿದ್ದ. ನನಗೊಂದ್ ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟಾಕು. 90% ಜನ ಈ ಸಲ ಬಿಗ್ ಬಾಸ್ ನ ನೋಡಿದ್ದು ಬರೀ ಗಿಲ್ಲಿಗೋಸ್ಕರ. ಆದ್ರ ನಮ್ ಸತೀಶ್ ಅಣ್ಣಗ ಗಿಲ್ಲಿ ಮ್ಯಾಗ ಬಾಳ ಪ್ರೀತಿ ಇರೋದ್ರಿಂದ ಸ್ವಲ್ಪ ದಿನದ ಮುಂಚೆ ಈ ತರ ಅಂದಿದ್ದ. ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್ ನನ್ನಿಂದ. ಗಿಲ್ಲಿ ಔಟ್ ಆಗ್ಬೇಕಿತ್ತು. ಗಿಲ್ಲಿ ಆಚೆ ಬಂದಾಯ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇಲ್ಲಿ ಹಿಂದ್ಗಡೆ ಇರೋನ್ಸತಿಗೂ ಅನ್ಕನಕತ್ತಾನ ಏನ್ ಪುಂಗಕತಿ ಯೋಣ ಅಂತ. ಗಿಲ್ಲಿ ಔಟ್ ಆಗ್ಬೇಕಿತ್ತು. ಗಿಲ್ಲಿ ಆಚೆ ಬಂದಾಯ್ತು. ಗಿಲ್ಲಿ ಮನಿ ಒಳಗಿದ್ದಾಗ ಅವನು ಹೊರಗಡೆ ಬಂದ ಅಂತ ನಮ್ ಸತೀಶ್ ಅಣ್ಣ ಸುಳ್ಳು ಹೇಳಿದ್ದ. ಗಿಲ್ಲಿ ಆಚೆ ಬಂತ. ಆಚೆ ಬಂದಾಯ್ತು, ಸೋತಾಯ್ತು. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಈಗ ಗಿಲ್ಲಿ ಗೆದ್ರದ್ರಿಂದ ಗಿಲ್ಲಿ ಫ್ಯಾನ್ಸ್ ಸುಮ್ ಬಿಡ್ತಾರ ಸತೀಶ್ ಅಣ್ಣನ. ಅವನಂತ ಗನ್ಸ್ ಆಗ್ಬಿಟ್ರೆ ಇಲ್ಲಿ ಬಂದು ಬಿಟ್ಟಿಂಗ್ ಹೋಗ್ಬಿಡ್ಲಿ ಸಾಕಷ್ಟೇ. ಸೊ ಗ್ರ್ಯಾಂಡ್ ಫಿನಾಲೆ ನಡೆಯಕರ ಗಿಲ್ಲಿ ಫ್ಯಾನ್ಸ್ ಬಿಗ್ ಬಾಸ್ ಮನಿ ಹೊರಗ ಸೆಲೆಬ್ರೇಟ್ ಮಾಡಕಂತ ಬಂದಿದ್ರು. ಸೆಲೆಬ್ರೇಟ್ ಮಾಡಕರ ಕೆಲವು ಗಿಲ್ಲಿ ಫ್ಯಾನ್ಸ್ ಗೆ ಸಡನ್ ಆಗಿ ನಮ್ ಸತೀಶ್ ಅಣ್ಣ ನೆನಪಾಗ್ಬಿಟ್ಟ. ಸತೀಶ್ ಅಣ್ಣನ್ ಮ್ಯಾಗ ಗಿಲ್ಲಿ ಫ್ಯಾನ್ಸ್ ಗೆ ಪ್ರೀತಿ ಜಾಸ್ತಿ ಆಗಿ ನಾಯಿ ಮರಿಗಳನ್ನ ತಂದ್ರು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಇನ್ನು ಕೆಲವು ಗಿಲ್ಲಿ ಫ್ಯಾನ್ಸ್ ಗಳು ಸತೀಶ್ ಅಣ್ಣನ್ ಫೋಟೋಕ್ಕ ಅಂಡರ್ವೇರಿನ ಹಾರ ಹಾಕಿದ್ರು. ಆಕ್ಚುಲಿ ಇದ್ರ ಬೆಲೆ ಬಂದು 150 ಕೋಟಿ. ಇವತ್ತು ಅವ್ನಿಗೆ ಇದ್ರಲ್ಲಿ ಸನ್ಮಾನ ಮಾಡ್ತಾ ಇದೀವಿ. ಆಕ್ಚುಲಿ ಈ ಹಾರದ ಐಡಿಯಾ ಬಹಳ ಕ್ರಿಯೇಟಿವ್ ಐತಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇನ್ನು ನಮ್ ಸತೀಶ್ ಅಣ್ಣ ಗಿಲ್ಲಿ ಗ್ರೋತ್ ನ ನೋಡಿ ಉರ್ಕೊಂಡು ಬೇರೆಯವ್ರ ಕೈಲೇ ಫೇಕ್ ಜೈಕಾರನು ಹಾಕ್ಸ್ಕೊಂಡಿದ್ದ. ಕಾರಣ ನಾನೇನೆ. ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಈಗ ಗಿಲ್ಲಿ ರಿಯಲ್ ಆಗಿ ವಿನ್ ಆಗಿರೋದ್ರಿಂದ ಸತೀಶ್ ಅಣ್ಣಗ ಗಿಲ್ಲಿ ಫ್ಯಾನ್ಸ್ ಬಾಯಿಗೆ ಬಂದಂಗ್ ಬೈಯಾಕತ್ತಾರ. ಆಮೇಲೆ ಗ್ರ್ಯಾಂಡ್ ಫಿನಾಲೆ ಮುಗಿಸ್ಕೊಂಡು ಸತೀಶ್ ಅಣ್ಣ ಕಾರ್ನಾಗ ಹೋಗರ ಗಿಲ್ಲಿ ಫ್ಯಾನ್ಸ್ ಅವ್ರ ಕಾರ್ ಮ್ಯಾಗ ಬಿದ್ದು ಬಾಳ ಅವ್ರಿಗೆ ಟಾರ್ಚರ್ ಕೊಟ್ಟಾರ. ಸತೀಶ್ ಅಣ್ಣಗ ಗಿಲ್ಲಿ ಕಾಲ್ ಕೆಳಗ್ ನುಗ್ಗ ಅಂತ ಟೈಮ್ ಬಂತು ಅನ್ಸತಿ. ಯಾಕಂದ್ರ ಅಣ್ಣ ಸ್ವಲ್ಪ ದಿನದ ಮುಂಚೆ ಈ ತರ ಅಂದದ್ದ. 100% ಅವ್ನು ಗೆದ್ದು ಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಈ ತರ ಎಲ್ಲ ಮಾತಾಡಿ ಗಿಲ್ಲಿ ಫ್ಯಾನ್ಸ್ ನ ರಚ್ಚಿಗೆ ಎದಳ್ಸಿರೋದ್ರಿಂದ ಸತೀಶ್ ಅಣ್ಣನ್ ಮ್ಯಾಗ ಗಿಲ್ಲಿ ಫ್ಯಾನ್ಸ್ ಬಾಳ ಸಿಟ್ಟಾಗ್ಯಾರ. ಇದು ಎಷ್ಟು 2 ಲಕ್ಷ 3.5 ಲಕ್ಷ ಅಂತ ತೋರೋದು ಏನ್ ಈಗಿನ ಕಾಲರೇನು ದಡ್ರಿ ಯಾರು ಇಲ್ಲ ಮೇಡಮ್ ಇದು. ಆಮೇಲೆ ಸತೀಶ್ ಅಣ್ಣ ಸ್ವಲ್ಪ ದಿನದ ಮುಂಚೆ ಗಿಲ್ಲಿ ಫ್ಯಾನ್ಸ್ ಗಳಿಗೆ ಸ್ಲಮ್ ಫ್ಯಾನ್ಸ್ ಅಂತ ಕರೆದಿದ್ದ. ಏನಕ್ಕೆ ಅವ್ರ ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದ್. ನೆನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅಣ್ಣ ನೀನ ಮನ್ನಿನು ಟಾಯ್ಲೆಟ್ ನ ಕೈ ಹಾಕಿದ್ದೆ ಅಂತದ್ರಾಗ ಅವರಿಗೆ ಸ್ಲಮ್ ಫ್ಯಾನ್ಸ್ ಅನ್ನಕತ್ತೀಯ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದ್. ನೆನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಇಲ್ಲಿ ಫ್ಯಾನ್ಸ್ ಸ್ಲಮ್ ಅಂತ ಅಂತನವ ಅವನಂತ ಗನ್ಸ್ ಆಗ್ಬಿಟ್ರೆ ಇಲ್ಲಿ ಬಂದು ಬಿಟ್ಟಿಂಗ್ ಹೋಗ್ಬಿಡ್ಲಿ ಸಾಕಷ್ಟೇ. ಹೊರಗಡೆ ಸಾವಿರಾರು ಇಂಟರ್ವ್ಯೂಸ್ ಕೊಟ್ಟು ಬಾಯಿಗೆ ಬಂದಂಗ ಮಾತಾಡ್ತಿದ್ದಂತ ನಮ್ ಸತೀಶ್ ಅಣ್ಣ ಮೊನ್ನೆ ಗ್ರ್ಯಾಂಡ್ ಫಿನಾಲೆ ದಿನ ಸುದೀಪ್ ಸರ್ ಮುಂದೆ ಸೈಲೆಂಟ್ ಆಗಿ ಕುಂತಿದ್ದ. ಯಾಕಂದ್ರೆ ಅಣ್ಣಗ್ ಸದಿಗೂ ಕ್ಲಿಯರ್ ಆಗಿ ಗೊತ್ತೈತಿ ಯಾರ್ ಮುಂದ್ ಮಾತಾಡಕ್ಕೂ ಯಾರ್ ಮುಂದ್ ಮಾತಾಡಬಾರ್ದು ಅಂತ. ಆಮೇಲೆ ಗಿಲ್ಲಿ ಈ ಶೋನಾಗ ಇದ್ದು ಒಳ್ಳೇದ ಆತು. ಯಾಕಂದ್ರೆ ಈ ಸಲ ಬಿಗ್ ಬಾಸ್ ನ 90% ಜನ ನೋಡಿದ್ದ ಗಿಲ್ಲಿಗೋಸ್ಕರ. ನಮ್ಗಾಡು ನಾ ತುಂಬಾ ಬ್ಯಾಡು. ಬಟ್ ನಾನು ಗಿಲ್ಲಿನ ರಿಯಾಲಿಟಿ ಶೋಸ್ ಗಳಿಗೆ ಬರಕ್ಕಿಂತ ಮುಂಚೆಯಿಂದಾನೆ ಫಾಲೋ ಮಾಡಕತ್ತಿದ್ದೆ. ಫಾರ್ ಎಕ್ಸಾಂಪಲ್ ಅವ್ರು ಯೂಟ್ಯೂಬ್ ನ ಮಾಡಿರಂತ ವಿಡಿಯೋಸ್ ಗಳನ್ನೆಲ್ಲ ನಾನು ಮುಂಚೆಯಿಂದಾನು ನೋಡಿನಿ. ಆನ್ಲೈನ್ ಲವ್, ರಾಮಚಾರಿ ವೆಡ್ಸ್ ಮಾರ್ಗ್ರೆಟ್, ಟಿಕ್ ಟಾಕ್ ತೀಟೆ, PO2, ನಲ್ಲಿ ಮೂಳೆ, ಈ ಎಲ್ಲಾ ವಿಡಿಯೋಸ್ ಗಳನ್ನು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮುಂಚೆನೆ ನೋಡಿ ಬಹಳ ನಕ್ಕಿವಿ. ನನಗೊಂದ್ ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟಾಕು. ಆಕ್ಚುಲಿ ಈ ವಿಡಿಯೋಸ್ ಗಳಾಗ ಗಿಲ್ಲಿ ಜನರನ್ನ ಯಾವ ತರ ನಗ್ಸಿದ್ನೋ ಬಿಗ್ ಬಾಸ್ ಮನೆಗಿದ್ದ ಸತಿಗೂ ಅಷ್ಟೇ ಚೆನ್ನಾಗಿ ನಗ್ಸಾನ ಜನರನ್ನ. ಸೊ ಇಷ್ಟ್ರ ಮಟ್ಟಿಗೆ ಜನರನ್ನ ಎಂಟರ್ಟೈನ್ ಮಾಡಿರೋದ್ರಿಂದ ಇವತ್ತು ಗಿಲ್ಲಿಗೆ ಅಷ್ಟೊಂದ್ ಜನ ಫ್ಯಾನ್ಸ್ ಗಳಿರೋದು. ಸೊ ಗಿಲ್ಲಿದು ಗ್ರೋತ್ ನ ತಡ್ಕಣಕ್ ಆಗ್ಲಿಲ್ದಂಗ ಸತೀಶ್ ಅಣ್ಣ ಅವಾಗ ಇಂಟರ್ವ್ಯೂ ನ ಕುತ್ಕೊಂಡು ಈ ತರ ಬಾಯಿಗೆ ಬಂದಂಗ ಮಾತಾಡ್ತಿದ್ದು. ಆಮೇಲೆ ಸತೀಶ್ ಅಣ್ಣನ ಗಿಲ್ಲಿ ಯಾವ ತರ ಟ್ರೀಟ್ ಮಾಡ್ತಿದ್ದ ಅಂತ ಸತೀಶ್ ಅಣ್ಣನ ಬಾಯಿಂದಾನ ಕೇಳ್ರಿ. ನಾನೇನಾರ ಮಾತಾಡಕ್ ಹೋದ್ರೆ ಎಪ್ಪು ಅನ್ನೋದು. ಎನಿ ಟೈಮ್ ಬಾಯಿಗೆ ಬಂದಂಗ ಪುಂಗ ಅಂತ ನಿನಗೆ ಗಿಲ್ಲಿ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಕೊಟ್ಟಾನ. ಎಷ್ಟು ಪ್ರಪೋಸಲ್ ಬಂದಿದೆ ಸರ್? ಎಷ್ಟು ಲೆಕ್ಕ ಇಲ್ಲ ಸರ್.
ಇಲ್ಲ ಫ್ಯಾನ್ಸಿ ನಂಬರ್. ಕಾಲೇಜ್ ಲೈಫ್ ಇಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. 2,000 ಜನ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಗಿಲ್ಲಿಗಿರಂತ ಫ್ಯಾನ್ಸ್ ಮತ್ತೆ ಕ್ರೇಜು ಇದುವರೆಗೂ ಬಂದಿರೋಂತ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ಗಳಾಗಿರಂತ ಯಾವ ಕಂಟೆಸ್ಟೆಂಟ್ಸ್ ಗಳಿಗೂ ಇರ್ಲಿಲ್ಲ. ಕರ್ನಾಟಕದಾಗಿರಂತ ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ಸಿಟಿ ತನಕನು ಅವ್ನ ಫ್ಯಾನ್ಸ್ ಗಳದಾರ. ಸೊ ಆ ಜನರೆಲ್ಲರೂ ಸೇರ್ಕೊಂಡು ಸಪೋರ್ಟ್ ಮಾಡಿ ವೋಟ್ ಮಾಡಿರೋದಕ್ಕ ಗಿಲ್ಲಿ ಇವತ್ತು ಗೆದ್ದಿರೋದು. ಸೊ ನಾರ್ಮಲ್ ಜನರು ಬಿಗ್ ಬಾಸ್ ನ ನೋಡಿ ಗಿಲ್ಲಿಗೆ ವೋಟ್ ಹಾಕಿ ಅವನಿಗೆ ಸಪೋರ್ಟ್ ಮಾಡಿದ್ರು. ಬಟ್ ಕೆಲವೊಂದು ಫ್ಯಾನ್ಸ್ ಗಳು ಬಹಳ ಓವರ್ ಆಗಿ ಬಿಹೇವ್ ಮಾಡ್ಯಾರ ಗಿಲ್ಲಿ ರಿಲೇಟೆಡ್. ಗಿಲ್ಲಿ ಫೇಸ್ ನ ಕೆಲವರು ಟ್ಯಾಟೂನು ಹಾಕ್ಸ್ಕೊಂಡಾರ ಅವ್ರ ಮೈ ಮ್ಯಾಗ. ಒಬ್ರ ಮ್ಯಾಗ ಅಭಿಮಾನ ಇರ್ಬೇಕು, ಬಟ್ ಅಂದ ಅಭಿಮಾನ ಇರಬಾರ್ದು. ನೀವು ಹಾಕ್ಸ್ಕೋಬೇಕಂತ ಇದ್ರ ನಿಮ್ ಪೇರೆಂಟ್ಸ್ ಇನ್ ಫೇಸ್ ನ ಟ್ಯಾಟೂ ಹಾಕ್ಸ್ಕೊಂಡ್ಬಿಡ್ರಿ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಅವ್ರು ನಿಮ್ಮನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿರ್ತಾರ. ಅದನ್ನ ಬಿಟ್ಟು 3 ತಿಂಗಳಿಂದ ಪರಿಚಯ ಆಗಿರೋಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಫೇಸ್ ನ ಟ್ಯಾಟೂ ಹಾಕ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವ ಕಮೆಂಟ್ ಮಾಡ್ರಿ. ಸರಿ ಆಯ್ತಪ್ಪ. ಬಹಳ ಜನ ಗಿಲ್ಲಿ ಫ್ಯಾನ್ಸ್ ಬಿಗ್ ಬಾಸ್ ಮನೆ ಮುಂದೆ ಡೀಸೆಂಟ್ ಆಗಿ ತಮಟಿ ಬಾರ್ಸ್ಕೊಂತ ಡ್ಯಾನ್ಸ್ ಮಾಡಕತ್ತಿದ್ರು. ಸೊ ಇವರೆಲ್ಲರೂ ಗುಂಪು ಕಟ್ಕೊಂಡು ಡ್ಯಾನ್ಸ್ ಮಾಡಕರ ಕೆಲವೊಂದು ಹುಚ್ಚು ಫ್ಯಾನ್ಸ್ ಗಳು ಅಲ್ಲೇ ಜನರು ಇರೋಂತ ಜಾಗದಾಗ ಪಟಾಕಿಗಳನ್ನ ಹಚ್ಚಿದ್ರು. ಸದ್ಯ ಅಲ್ಲಿ ಯಾರಿಗೂ ಇಂಜುರಿ ಆಗ್ಲಿಲ್ಲ, ಮತ್ತೆ ಎಲ್ಲರೂ ಸೇಫ್ ಆಗಿ ಉಳ್ಕೊಂಡ್ರು. ಆಕ್ಚುಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಪಟಾಕಿಗಳು ಯಾರ್ದಾರು ಕಣ್ಣಿಗೆ ಹೋಗಿ ಅವ್ರ ಕಣ್ಣ ಡ್ಯಾಮೇಜ್ ಮಾಡಬಹುದಿತ್ತು, ಇಲ್ಲ ಯಾರಿಗಾದ್ರೂ ಬಹಳ ದೊಡ್ಡದಾಗಿ ಇಂಜುರಿಗಳ ಆಗ್ಬೋದಿತ್ತು. ಹಾರಿಬಲ್ ಪೀಪಲ್. ಗಿಲ್ಲಿಗೆ ಕ್ರೇಜ್ ಯಾವ ಲೆವೆಲ್ಗೆ ಐತಂದ್ರ ಶಿವರಾಜ್ ಕುಮಾರ್ ಸರ್ ಸತಿಗೂ ಗಿಲ್ಲಿ ಗೆಲ್ಲಿ ಅಂತ ವಿಶ್ ಮಾಡಿದ್ರು. I think in all that he is very good. ನಾಳೆ ಇಲ್ಲ ನಾಡಿದ್ದೆ ಫೈನಲ್ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಅವರೇ ಗೆಲ್ಲದ್ರಿ. ಸೊ ಒಂದ್ ಸೈಡ್ ಗಿಲ್ಲಿ ಇಷ್ಟೆಲ್ಲ ಅಭಿಮಾನಿಗಳನ್ನ ಗಳಿಸಿ ಬಿಗ್ ಬಾಸ್ ನ ಗೆದ್ದುದ್ರ, ಈ ಕಡೆ ಸೈಡ್ ಸತೀಶ್ ಅಣ್ಣ ಹೆವಿ ಉರ್ಕೊಂಡು ಇಂಟರ್ವ್ಯೂಗಳನ್ನ ಕೊಡಕತ್ತಾನ. ಫುಡ್ ಗಳನ್ನೆಲ್ಲ ಅವರು ಮಾಡ್ತಾ ಇದಾರೆ. ಅವರು ಅವ್ರವ್ರ ಓನ್ ದುಡ್ಡಲ್ಲಿ ಮಾಡ್ತಾ ಇದಾರೆ. ಅಂದ್ರೆ ಈಗ ಗಿಲ್ಲಿಯವ್ರ ಮನೆಯವರಾಗ್ಲಿ ಅವ್ರ ಸಂಸ್ಥೆಯವರಾಗ್ಲಿ ಖರ್ಚು ಮಾಡ್ತಾ ಇಲ್ಲ, ಅವ್ರವ್ರ ಖುಷಿಯಿಂದ ಮಾಡ್ತಾ ಇದಾರೆ. ಅಂದ್ರೆ ಅವ್ರವ್ರ ಪರ್ಸನಲ್ ಅದು. ರಿಯಲ್ ಫ್ಯಾನ್ಸ್ ಅಂದ್ರೆ ಹಂಗ ಅಣ್ಣ, ಅವರ ದುಡ್ಡು ಹಾಕಿ ಪಬ್ಲಿಸಿಟಿ ಮಾಡ್ತಾರ. ಅವ್ರವ್ರ ಖುಷಿಯಿಂದ ಮಾಡ್ತಾ ಇದಾರೆ. ಅಂದ್ರೆ ಅವ್ರವ್ರ ಪರ್ಸನಲ್ ಅದು. ನಿಂತರ ದುಡ್ಡು ಕೊಟ್ಟು ಪಬ್ಲಿಸಿಟಿ ಮಾಡಿಸ್ಕೊಳ ಅಂತ ಅವಶ್ಯಕತೆ ಇಲ್ಲ ಗಿಲ್ಲಿಗೆ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಯಾಕಂದ್ರ ಬಿಗ್ ಬಾಸ್ ಮನಿ ಒಳಗಡೆ ಹೋಗಿ ಹೊರಗ್ ಬರೋ ಅಷ್ಟೊತ್ತಿಗೆ ಅವನಿಗೆ ಹತ್ತತ್ರ 2 ಮಿಲಿಯನ್ ಫಾಲೋವರ್ಸ್ ಆಗ್ಯಾರ ಇನ್ಸ್ಟಾಗ್ರಾಮ್ ನಾಗ. ವಾವ್. ಆಮೇಲೆ ಅಣ್ಣನ ಪ್ರಕಾರ ಬಿಗ್ ಬಾಸ್ ಗೆ ಫ್ಯಾನ್ಸ್ ಹಾಕಂತ ವೋಟ್ಗಳು ಕೌಂಟ್ ಆಗಲ್ಲಂತೆ. ಫ್ಯಾನ್ಸ್ ಈಗ ವೋಟ್ ಹಾಕ್ತಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಅವ್ರದೇ ಆದ ಒಂದು ಏನೋ ಒಂದು ಇರುತ್ತೆ. ಈಗ ಬರೀ ಫ್ಯಾನ್ಸ್ ವೋಟ್ ಇಂದಾನೇ ಡಿಸಿಷನ್ ತಗೊಳಲ್ಲ. ಅಣ್ಣ ವೋಟ್ ಗಳಿಗೆ ವ್ಯಾಲ್ಯೂ ಇರ್ಲಿಲ್ದ್ರ ಗಿಲ್ಲಿ ಇವತ್ ಗೆಲ್ತಾನ ಇರ್ಲಿಲ್ಲ. ಕರ್ನಾಟಕದಾಗಿರಂತ ಬಹಳ ಜನ ಗಿಲ್ಲಿ ಫ್ಯಾನ್ಸ್ ಅವನಿಗೆ ವೋಟ್ ಹಾಕಿರೋದ್ರಿಂದ ಇವತ್ತು ಅವ್ನ್ ಗೆದ್ರದು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಆಮೇಲೆ ಅಣ್ಣನ ಪ್ರಕಾರ ಗಿಲ್ಲಿ ಟ್ರೈನಿಂಗ್ ತಗೊಂಡ್ ಬಿಗ್ ಬಾಸ್ ಬಂದದಂತೆ. ಆಚೆನೆ ತಿಳ್ಕೊಂಡು ಟ್ರೈನ್ಡ್ ಆಗಿ ಒಳಗೆ ಹೋಗಿದ್ದಾನೆ. ಆಮೇಲೆ ಒಂದೊಂದು ಮಾತಾಡ್ತಾನೆ ಇರ್ಬೇಕು. ಆಮೇಲೆ ಅವ್ರು ಬೇರೆಯವ್ರಿಗೆ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ನೋಡ್ರಿ ಗಿಲ್ಲಿ ಅಂತೂ ಬೇರೆಯವರಿಗೆ ಮಾತಾಡಕ್ ಬಿಡ್ತಾನ. ಆದ್ರ ನಮ್ ಸತೀಶ್ ಅಣ್ಣ ಒಂದ್ಸಲ ಬಾಯಿ ತಗದ್ನಪ್ಪ ಅಂದ್ರ ಆಪೋಸಿಟ್ ಇರೋರಿಗೆ ಒಂದ್ ಪದ ಮಾತಾಡಕ್ ಬಿಡಲ್ಲ. ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲಾರು ಬಂದು ಮೂವಿ ಆಕ್ಟ್ ಮಾಡ್ಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಹೋಗ್ಲಿ ಬಿಡ್ರಿ, ಅಣ್ಣನ್ ಕೈಲೇ ಗಿಲ್ಲಿ ಗೆಲುವನ್ನ ಅರಗಿಸ್ಕನಕ ಆಗೋಲ್ದು, ಅದಕ್ಕೆ ಈ ತರ ಮಾತಾಡಕತ್ತಾನ. ಆಚೆನೆ ತಿಳ್ಕೊಂಡು ಟ್ರೈನ್ಡ್ ಆಗಿ ಒಳಗೆ ಹೋಗಿದ್ದಾನೆ. ಸೊ ಗಿಲ್ಲಿ ಗೆಲುವನ್ನ ನನ್ನ ಮತ್ತೆ ನಿಮ್ಮಂತ ನಾರ್ಮಲ್ ಅಭಿಮಾನಿಗಳು ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಕೆಲವೊಂದು ತೀರಾ ಹುಚ್ಚ ಅಭಿಮಾನಿಗಳು ಯಾವ ತರ ಸೆಲೆಬ್ರೇಟ್ ಮಾಡಿದ್ರಂತ ನೋಡಂಬರ್ರಿ. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಣ್ಣನ್ ಮಕ ನೋಡಿದ್ರೆ ಹೇಳ್ಬೋದು ಯಾವ್ದಾ ಲೋಕಲ್ ಬ್ರ್ಯಾಂಡ್ ಹೊಡ್ಕೊಂಡ್ ಬಂದಾನ ಅಂತ. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಮೇಡಮ್ 10 ರೂಪಾಯಿ ವಿಮಾಲ್ ಫೈನಲ್ ಗೆಲ್ಲ. ಪಾಪ ಡೈಲಾಗ್ ನ ಕಂಪ್ಲೀಟ್ ಮಾಡಕ್ ಬಿಡ್ಲಿಲ್ಲ ಇವನಿಗೆ. ಮೇಡಮ್ 10 ರೂಪಾಯಿ ವಿಮಾಲ್ ಫೈನಲ್ ಗೆಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗಿಲ್ಲಿ ಏನ್ರ ಬಿಗ್ ಬಾಸ್ ಗೆದ್ರ ನಾನು ಅರ್ಧ ಮೀಸಿ ಮತ್ತೆ ಗಡ್ಡ ಬೋಲ್ಸ್ಕೊಂತೀನಿ ಅಂತ ಈ ಪುಣ್ಯಾತ್ಮ ಹೇಳಿದ್ದ. ಗಿಲ್ಲಿ ನಟ ಗೆದ್ರೆ ಅರ್ಧ ಮೀಸೆ ಅರ್ಧ ಗಡ್ಡ ತೆಗಿತ ಚಾಲೆಂಜ್ ಮಾಡಿದ್ದೆ. ಸೊ ಈ ತರ ಮಾಡೋದ್ರಿಂದ ವ್ಯೂಸ್ ಮತ್ತೆ ಲೈಕ್ಸ್ ಹೆವಿ ಬರ್ತಾವಂತ ಇವನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಬೇಕಿದ್ರೆ ನೀವ ನೋಡ್ರಿ, ಈ ವಿಡಿಯೋಕ ಆಲ್ಮೋಸ್ಟ್ 2 ಮಿಲಿಯನ್ ವ್ಯೂಸ್ ಅದಾವು. ಆಮೇಲೆ ಹತ್ತತ್ರ 1.5 ಲಕ್ಷ ಜನ ಈ ವಿಡಿಯೋನ ಲೈಕ್ ಮಾಡ್ಯಾರ. ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಫ್ಯಾನ್ಸ್ ಎಷ್ಟೊಂದ್ ಜನ ಸೇರಿದ್ರಂದ್ರ ಪೊಲೀಸರಲ್ಲಿ ಬಂದು ಸಿಚುವೇಶನ್ ನ ಕಂಟ್ರೋಲ್ ಮಾಡಂಗ ಆತು. ಎಲ್ಲಾ ಕಾರ್ಯಕ್ರಮ ಮುಗಿದಿದೆ.
ಕೆಲವೊಬ್ರು ಬೆಂಕಿನೂ ಹಚ್ಚಿದ್ರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆಯಲ್ಲ, ಆ ಒಂದು ಜಾಗದಲ್ಲಿ ಇದೀನಿ. ಸಿಕ್ಕಾಪಟ್ಟೆ ಒಂದು ಕ್ರೇಜ್ ಸೃಷ್ಟಿ ಆಗಿದೆ. ಬಟ್ ಇದು ಬಹಳ ರಿಸ್ಕ್ ಇತ್ತು. ಯಾಕಪ್ಪ ಅಂದ್ರೆ ಆ ಬೆಂಕಿ ಬೇರೆಯವರಿಗೂ ಹತ್ಬೋದಿತ್ತು, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದಿತ್ತು. ಆಮೇಲೆ ಈ ಪುಣ್ಯಾತ್ಮನ ನೋಡ್ರಿ, ಗಿಲ್ಲಿ ಮತ್ತೆ ಕಾವಿನ್ ಬ್ಯಾನರಿಗೆ ಹಾಲಿನ ಅಭಿಷೇಕ ಮಾಡಕತ್ತಾನ. ಇವ್ನಿಗೆ ಯಾರ ಹೇಳ್ರಿ ಲೇಪ, ಬಿಗ್ ಬಾಸ್ ಒಳಗಡೆ ಇರೋಂತ ಜೋಡಿಗಳು ಹೊರಗ್ ಬರ್ತದಂಗ ಜೋಡಿಗಳಾಗಿರಲ್ಲ ಅಂತ. ಏನೋ ಹೊಡೆದಂಗಾಯ್ತು. ಇನ್ನು ಕೆಲವರು ಗಿಲ್ಲಿ ಮತ್ತೆ ಕಾವ್ಯಗ ಮದುವೆ ಮಾಡ್ಸಕ್ ರೆಡಿ ಆಗ್ಬಿಟ್ಟಾರ. ಗಿಲ್ಲಿ ಕಾವ್ಯ ಫ್ಲೆಕ್ಸ್ ಹಾಕಿರೋದು ಏನಕ್ಕೆ ಅಂದ್ರೆ ನಮ್ಗೆಲ್ಲ ಗಿಲ್ಲಿ ಕಾವ್ಯ ಕಪ್ಪಲ್ ಇಷ್ಟ ಆಗೋಗದೆ. ಗಿಲ್ಲಿ ಕಾವ್ಯನ ಮದುವೆ ಆಗ್ಲೇಬೇಕು. ಸೊ ಬಿಗ್ ಬಾಸ್ ಮನಿ ಮುಂದೆ ಎಷ್ಟೊಂದ್ ಜನ ಗಿಲ್ಲಿ ಫ್ಯಾನ್ಸ್ ಸೇರಿದ್ರಪ್ಪ ಅಂದ್ರ ಕೊನೆಗೆ ಗಿಲ್ಲಿ ಹಿಂದ್ಗಡೆ ಗೇಟಿಂದ ಎಸ್ಕೇಪ್ ಆಗಂಗಾತು ಸಿಚುವೇಶನ್. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರ ಗಿಲ್ಲಿ ಅಂತ ಹೆವಿ ಟ್ಯಾಲೆಂಟೆಡ್ ಪರ್ಸನ್ ಬಿಗ್ ಬಾಸ್ ನಾಗ ಇದ್ದದ್ದು ನಮಗೂ ಖುಷಿ ಐತಿ. ಬಟ್ ಗಿಲ್ಲಿಗಿರ ಅಂತ ನನ್ನಂತ ಮತ್ತೆ ನಿಮ್ಮಂತ 90% ನಾರ್ಮಲ್ ಫ್ಯಾನ್ಸ್ ಗಳನ್ನ ಬಿಟ್ಟು 10% ಓವರ್ ಆಕ್ಟಿಂಗ್ ಮಾಡಂತ ಫ್ಯಾನ್ಸ್ ಗಳು ವಿಡಿಯೋಸ್ ಗಳನ್ನ ನೋಡಕ್ ಆಗಿಲ್ಲ ನನ್ನ ಕೈಲೇ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.